ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜರ ನಿರ್ಗಮನ, ಶ್ರೀಕೃಷ್ಣನು ಭೀಮಾರ್ಜುನರೊಡನೆ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದುದು ಎಂಬ 73ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಅಯುತೆ ದ್ವೇ ಶತನ್ಯಷ್ಟೌ ಲೀಲಯ ಯುಧಿವ ನಿರ್ಜಿತಾಃ ತೇ ನಿರ್ಗತ ಗಿರಿದ್ರೋಣ್ಯಾಂ ಮಲಿನಾ ಮಲವಾಸಸಃ. ಪರೀಕ್ಷಿತ ಮಹಾರಾಜ, ಜರಾಸಂಧನು ಅನಾಯಾಸವಾಗಿ 20,800 ರಾಜರನ್ನು ಜಯಿಸಿ ಸೆರೆಹಿಡಿದು ಪರ್ವತಗಳ ಮಧ್ಯದಲ್ಲಿದ್ದ ಸೆರೆಮನೆಯಲ್ಲಿ ಇರಿಸಿದ್ದನು. ಶ್ರೀಕೃಷ್ಣನು ಮುಕ್ತಿಗೊಳಿಸಿದ ನಂತರ ಅವರೆಲ್ಲರೂ ಸೆರೆಮನೆಯಿಂದ ಹೊರಬಂದರು. ಆ ಸಮಯದಲ್ಲಿ ಅವರ ವಸ್ತ್ರಗಳು, ಶರೀರಗಳು ಅತ್ಯಂತ ಮಲಿನವಾಗಿದ್ದವು. ಹಸಿವು, ಬಾಯಾರಿಕೆಗಳಿಂದಾಗಿ ಅವರೆಲ್ಲರೂ ಅತ್ಯಂತ ದುರ್ಬಲರಾಗಿದ್ದರು. ಅವರ ಮುಖಗಳೆಲ್ಲವೂ ಬಾಡಿ ಹೋಗಿದ್ದವು. ಅತ್ಯಂತ ಕಷ್ಟಕರವಾದ ಸೆರೆಮನೆಯ ವಾಸದಿಂದಾಗಿ ಅವರ ಅಂಗಾಂಗಗಳೆಲ್ಲವೂ ಶಿಥಿಲವಾಗಿದ್ದವು. ಅಂತಹ ಸ್ಥಿತಿಯಲ್ಲಿ ಸೆರೆಮನೆಯಿಂದ ಹೊರಹೊರಟ ಆ ರಾಜರು ತಮ್ಮ ಮುಂದೆ ಶ್ರೀಕೃಷ್ಣನು ನಿಂತಿರುವುದನ್ನು ನೋಡಿದರು. ಶ್ರೀಕೃಷ್ಣನು ಮೇಘಶ್ಯಾಮಲನಾಗಿದ್ದನು, ಪೀತಾಂಬರವನ್ನುಟ್ಟಿದ್ದನು, ಶ್ರೀವತ್ಸದ ಚಿಹ್ನೆಯನ್ನು ವಕ್ಷಸ್ಥಳದಲ್ಲಿ ಹೊಂದಿದ್ದನು, ಚತುರ್ಭುಜನಾಗಿದ್ದನು, ಕಮಲದ ದಳದಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದನು, ಸುಂದರವಾದ ಮತ್ತು ಪ್ರಸನ್ನವಾದ ಮುಖಾರವಿಂದದಿಂದ ಬೆಳಗುತ್ತಿದ್ದನು, ಥಳಥಳಿಸುತ್ತಿದ್ದ ಮಕರಾಕೃತಿಯ ಕುಂಡಲಗಳನ್ನು ಧರಿಸಿದ್ದನು. ಕಿರೀಟದಿಂದಲೂ ಮುತ್ತಿನ ಹಾರದಿಂದಲೂ ಕೈ ಕಡಗಗಳಿಂದಲೂ ಚಿನ್ನದ ಉಡಿದಾರದಿಂದಲೂ ಭುಜಕೀರ್ತಿಗಳಿಂದಲೂ ಸಮಲಂಕೃತನಾಗಿದ್ದನು. ಕತ್ತಿನಲ್ಲಿ ಪ್ರಕಾಶಮಾನವಾಗಿದ್ದ ಕೌಸ್ತುಭ ಮಣಿಯನ್ನು ಮತ್ತು ವನಮಾಲೆಯನ್ನು ಧರಿಸಿದ್ದ ಶ್ರೀಕೃಷ್ಣನನ್ನು ಆ ರಾಜರು ಕಣ್ಣುಗಳನ್ನರಳಿಸಿಕೊಂಡು ಬಾಯಿ ಮುಚ್ಚಿಕೊಂಡು ಎವೆಯೆಕ್ಕದೆ ನೋಡುತ್ತಿರುವುದನ್ನು ನೋಡಿದರೆ, ಆ ರಾಜರು ಕಣ್ಣಿನಿಂದಲೇ ಆತನ ರೂಪ ಮಾಧುರ್ಯವನ್ನು ಸವಿಯುತ್ತಿರುವಂತೆಯೂ, ನಾಲಿಗೆಯಿಂದ ಅವನ ಅಧರಾಮೃತವನ್ನು ಕುಡಿಯುತ್ತಿರುವಂತೆಯೂ, ತೋಳುಗಳಿಂದ ಆತನನ್ನು ಆಲಂಗಿಸಿಕೊಳ್ಳುತ್ತಿರುವಂತೆಯೂ ಕಾಣುತ್ತಿದ್ದರು. ಆತನ ದರ್ಶನ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ಕಳೆದುಕೊಂಡ ಆ ರಾಜರು ಭಗವಂತನ ಚರಣಾರವಿಂದಗಳಲ್ಲಿ ತಮ್ಮ ಶಿರಸ್ಸುಗಳನ್ನಿಟ್ಟು ನಮಸ್ಕರಿಸಿದರು. ಶ್ರೀಕೃಷ್ಣ ಸಂದರ್ಶನದಿಂದ ಆದ ಆನಂದದಿಂದಾಗಿ ಅವರಿಗೆ ಸೆರೆವಾಸದ ಕಷ್ಟಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಮರೆತು ಹೋದವು. 2 ಕೈಗಳನ್ನು ಜೋಡಿಸಿಕೊಂಡು ವಿನಮ್ರವಾದ ವಚನಗಳಿಂದ ಅವರು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದರು. ನಮಸ್ತೆ ದೇವದೇವೇಶ ಪ್ರಪನ್ನಾರ್ತ್ಯ ಹರಾವ್ಯಯ ಪ್ರಪನ್ನಾನ್ ಪಾಹಿ ನಃ ಕೃಷ್ಣ ನಿರ್ವಿಣ್ಣಾನ್ ಘೋರ ಸಂಸ್ಮೃತೇ. ಶರಣಾಗತರಾದವರ ಸಮಸ್ತ ದುಃಖಗಳನ್ನು, ಭಯವನ್ನು ಹೋಗಲಾಡಿಸುವವನೇ, ದೇವದೇವೇಶ್ವರನೇ, ಸಚ್ಚಿದಾನಂದ ಸ್ವರೂಪನೇ, ಅವಿನಾಶಿಯೇ ಕೃಷ್ಣ, ನಾವೆಲ್ಲರೂ ನಿನಗೆ ನಮಸ್ಕರಿಸುತ್ತೇವೆ. ನಮ್ಮನ್ನು ಜರಾಸಂಧನ ಕಾರಾಗೃಹದಿಂದ ಮುಕ್ತಿಗೊಳಿಸಿರುವೆ. ಇಷ್ಟು ಸಾಲದು, ಈಗ ನಮ್ಮನ್ನು ಜನ್ಮ ಮೃತ್ಯು ರೂಪವಾದ ಈ ಸಂಸಾರ ಚಕ್ರದಿಂದಲೂ ಮುಕ್ತಿಗೊಳಿಸುವ ಕೃಪೆ ಮಾಡು. ಸಂಸಾರದ ಕಟುವಾದ ದುಃಖವನ್ನು ಅನುಭವಿಸಿ ಬೇಸತ್ತಿದ್ದೇವೆ. ಶರಣಾಗತರಾಗಿರುವ ನಮ್ಮನ್ನು ಸಂರಕ್ಷಿಸು. ನೈನಂ ನಾಥಾನ್ ವಸೂಯಾಮೋ ಮಾಗಧಂ ಮಧುಸೂದನ ಅನುಗ್ರಹೋ ಯದ್ಭವತೋ ರಾಜ್ಞಾಂ ರಾಜ್ಯಚ್ಯುತಿರ್ವಿಭೋ. ನಮ್ಮ ರಾಜ್ಯ ಭ್ರಷ್ಟತೆಯು ನಿನ್ನ ಅನುಗ್ರಹವನ್ನು ಪಡೆಯಲು ಕಾರಣವಾದುದರಿಂದ ನಾವೀಗ ಜರಾಸಂಧನಲ್ಲಿಯೂ ದೋಷಗಳನ್ನು ಎಣಿಸುವುದಿಲ್ಲ. ರಾಜ್ಯೈಶ್ವರ್ಯ ಮದೋನ್ನದ್ಧೋ ನ ಶ್ರೇಯೋ ವಿಂದತೆ ನೃಪಃ ತನ್ಮಾಯಾ ಮೋಹಿತೋ ನಿತ್ಯ ಮನ್ಯತೆ ಸಂಪದೋಚಲಾಹ. ರಾಜ್ಯೈಶ್ವರ್ಯಗಳಿಂದ ಮದೋನ್ಮತ್ತನಾದ ರಾಜನು ನಿನ್ನ ಚರಣ ಕಮಲಗಳ ದರ್ಶನದಿಂದ ಪ್ರಾಪ್ತವಾಗುವ ಶಾಶ್ವತವಾದ ಸುಖವನ್ನು ಎಂದಿಗೂ ಪಡೆದುಕೊಳ್ಳುವುದಿಲ್ಲ. ನಿನ್ನ ಮಾಯೆಯಿಂದಲೇ ವಿಮೋಹಿತನಾದ ಅವನು ಅನಿತ್ಯವಾದ ಸಂಪತ್ತನ್ನೇ ನಿತ್ಯವೆಂದು ಭಾವಿಸಿಕೊಂಡಿರುತ್ತಾನೆ. ಮೃಗತೃಷ್ಣ ಯಥಾ ಬಾಲ ಮನ್ಯಂತ ಉದಕಾಶಯಂ ಏವಂ ವೈಕಾರಿಕೀಂ ಮಾಯಾ ಮಯುಕ್ತ ವಸ್ತು ಚಕ್ಷತೆ. ಮೂರ್ಖರಾದವರು ಬಿಸಿಲ್ಗುದುರೆಯನ್ನು ಜಲಾಶಯವೆಂದು ಭಾವಿಸುವಂತೆ ಇಂದ್ರಿಯ ಲೋಲುಪರಾದ ಅಜ್ಞಾನಿಗಳು ಸೃಷ್ಟಿಯೇ ಮೊದಲಾದ ವಿಕಾರಗಳನ್ನು ಹೊಂದಿರುವ ನಿನ್ನ ಮಾಯೆಯನ್ನು ಸತ್ಯವಾದದ್ದೆಂದು ಭಾವಿಸುತ್ತಾರೆ. ವಯಂ ಪುರಾ ಶ್ರೀಮದನಷ್ಟದೃಷ್ಟಯೋ ಜಿಗೀಷಯಾಸ್ಯಾಗಿತರೇತರ ಸ್ಪೃತಃ ಘ್ನಂತಃ ಪ್ರಜಾಸ್ವ ಅತಿ ನಿರ್ಘೃಣಾ ಪ್ರಭೋ ಮೃತ್ಯುಂ ಪುರಸ್ತ್ಯಾವಿ ಗಣಯ್ಯ ದುರ್ಮದಾ. ಹಿಂದೆ ನಾವೆಲ್ಲರೂ
ಧನ ಮದ ಅಧಿಕಾರ ಮದಗಳಿಂದ ಗರ್ವಿಷ್ಠರಾಗಿ ಕುರುಡರಂತಾಗಿ ಬಿಟ್ಟಿದ್ದೆವು. ಈ ಭೂಮಂಡಲವನ್ನು ಜಯಿಸಬೇಕೆಂಬ ಆಸೆಯಿಂದ ನಮ್ಮಲ್ಲಿಯೇ ಪರಸ್ಪರವಾಗಿ ಸ್ಪರ್ಧಿಸುತ್ತಿದ್ದೆವು. ಕರ ಸಂಗ್ರಹಕ್ಕಾಗಿ ನಮ್ಮ ಪ್ರಜೆಗಳನ್ನೇ ನಾವು ಅತಿ ನಿರ್ದಯತೆಯಿಂದ ಹಿಂಸಿಸುತ್ತಿದ್ದೆವು. ನಮ್ಮ ಮುಂದೆ ನಿಂತಿರುವ ಕಾಲಸ್ವರೂಪನಾದ ನಿನ್ನನ್ನೇ ಲೆಕ್ಕಿಸದಿರುವಷ್ಟು ನಾವು ಗರ್ವಿಷ್ಠರಾಗಿದ್ದೆವು. ತಯೇವ ಕೃಷ್ಣಾದ್ಯ ಗಭೀರರಂಹಸ ದುರಂತ ವೀರ್ಯೇನ ವಿಚಾಲಿತಾಶ್ರಿಯ ಕಾಲೇನ ತನ್ವಾ ಭವತೋನುಕಂಪಯ ವಿನಷ್ಟದರ್ಪಾಶ್ಚರಣೌ ಸ್ಮರಾಮತೆ. ಅದೇ ನಾವೀಗ ಅತ್ಯಂತ ವೇಗವುಳ್ಳದ್ದು, ಅಪಾರವಾದ ಪರಾಕ್ರಮವುಳ್ಳದ್ದು, ನಿನ್ನ ಮೂರ್ತಿ ಸ್ವರೂಪವೂ ಆದ ಕಾಲದಿಂದ ಶ್ರೀಹೀನರು ರಾಜ್ಯಹೀನರು ಆಗಿ ಮಾಡಲ್ಪಟ್ಟಿದ್ದೆವು. ನಿನ್ನ ಅಹೈತುಕವಾದ ಅನುಕಂಪದಿಂದಾಗಿ ನಮ್ಮ ಮದವೆಲ್ಲವೂ ನುಚ್ಚು ನೂರಾಗಿದೆ. ಈಗ ನಾವು ನಿನ್ನ ಚರಣ ಕಮಲಗಳನ್ನು ಸ್ಮರಿಸುತ್ತಿದ್ದೇವೆ. ಅಥೋನ ರಾಜ್ಯಂ ಮೃಗತೃಷ್ಟಿರೂಪಿತಂ ದೇಹೇನ ಶಶ್ವತ್ ಪತತಾರುಜಾಂಭುವ ಉಪಾಸಿತವ್ಯಂ ಸ್ಪೃಹಯಾಮಹೇ ವಿಭೋ ಕ್ರಿಯಾಫಲಂ ಪ್ರೇತ್ಯ ಚ ಕರ್ಣರೋಚನಂ. ಪ್ರಭುವೇ, ಈ ಶರೀರವು ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಲೇ ಇರುತ್ತದೆ. ರೋಗ ರುಜಿನಾದಿಗಳಿಗೆ ಇದು ಜನ್ಮಭೂಮಿಯೇ ಆಗಿದೆ. ಆದುದರಿಂದ ಮರೀಚಿಕೆಯಂತೆ ಸುಖಮಯವಾಗಿ ಕಾಣುವ ಈ ರಾಜ್ಯವು ನಮಗೆ ಬೇಡ. ಮರಣಾನಂತರದಲ್ಲಿ ಕರ್ಮಗಳ ಫಲರೂಪವಾಗಿ ಲಭಿಸುವ ಸ್ವರ್ಗಾದಿಗಳು ನಮಗೆ ಬೇಡ. ಏಕೆಂದರೆ ಇವೆಲ್ಲವೂ ನಿಸ್ಸಾರವಾದುದೆಂದು, ಕೇಳಲು ಮಾತ್ರವೇ ರೋಚಕವಾಗಿರುವುದೆಂದು ನಾವು ತಿಳಿದಿದ್ದೇವೆ. ತನ್ನ ಸಮಾಧಿಶೋಪಾಯಾಂ ಏನ ತೇ ಚರಣಾಬ್ಜಯೋ ಸ್ಮೃತಿರ್ಯಥಾನ ವಿರಮೇದಪಿ ಸಂಸರತಾಮಿಹ. ನಿನ್ನ ಚರಣಾರವಿಂದಗಳ ಸ್ಮರಣೆಯು ನಮ್ಮ ಸ್ಮೃತಿ ಪಥದಲ್ಲಿ ನಿತ್ಯ ನಿರಂತರವಾಗಿರುವಂತೆ ಯಾವುದಾದರೂ ಉಪಾಯವನ್ನು ನಮಗೆ ಹೇಳು. ಸರ್ವದಾ ನಿನ್ನ ಚರಣಾರವಿಂದಗಳ ಸ್ಮರಣೆಯಾಗುತ್ತಲೇ ಇರಬೇಕು ಮತ್ತು ನಾವು ಪ್ರಪಂಚದ ಯಾವುದೇ ಯೋನಿಯಲ್ಲಿಯೂ ಪುನಃ ಜನ್ಮವನ್ನು ಪಡೆಯುವಂತಾಗಬಾರದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಿಸಿದವರ ಕ್ಲೇಶಗಳನ್ನು ಹೋಗಲಾಡಿಸುವ ಶ್ರೀಕೃಷ್ಣನಿಗೆ, ವಾಸುದೇವನಿಗೆ, ಶ್ರೀಹರಿಗೆ, ಪರಮಾತ್ಮನಿಗೆ, ಗೋವಿಂದನಿಗೆ ಪುನಃ ಪುನಃ ನಮಸ್ಕರಿಸುತ್ತೇವೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಕಾರಾಗೃಹದಿಂದ ಮುಕ್ತನಾದ ರಾಜರು ಕರುಣಾಸಮುದ್ರನಾದ ಶ್ರೀಕೃಷ್ಣನನ್ನು ಕುರಿತು ಹೀಗೆ ಸ್ತೋತ್ರ ಮಾಡಲು ಶರಣಾಗತ ರಕ್ಷಕನಾದ ಪ್ರಭುವು ಮಧುರವಾದ ಮಾತಿನಿಂದ ಅವರಿಗೆ ಹೇಳಿದನು. ಅದ್ಯ ಪ್ರಭೃತಿವೋ ಭೂಪ ಮಯ್ಯಾತ್ಮನ್ಯಖಿಲೇಶ್ವರೇ ಸುದೃಢಾ ಜಾಯತೆ ಭಕ್ತಿರ್ಭಾಡಮಾಶಂಸಿತಂ ತಥಾ. ನರಪತಿಗಳೇ, ನಿಮ್ಮ ಅಪೇಕ್ಷೆಯಂತೆ ಇಂದಿನಿಂದ ನಿಮಗೆ ಆತ್ಮಸ್ವರೂಪನಾದ ಮತ್ತು ಅಖಿಲೇಶ್ವರನಾದ ನನ್ನಲ್ಲಿ ದೃಢವಾದ ಭಕ್ತಿಯುಂಟಾಗುತ್ತದೆ. ದಿಷ್ಟ್ಯಾ ವ್ಯವಸಿತಂ ಭೂಪ ಭವಂತಃ ಸತ್ಯಭಾಷಿಣಃ ಶ್ರೀಯೈಶ್ವರ್ಯಮದೋನ್ನಾಹಂ ಪಶ್ಯ ಉನ್ಮಾದಕಂ ನೃಣಾಂ. ನೀವು ಅದೃಷ್ಟವಶದಿಂದ ನನ್ನನ್ನು ಯಾವಾಗಲೂ ಸ್ಮರಿಸುತ್ತಿರಬೇಕೆಂಬ ನಿಶ್ಚಯವನ್ನು ಮಾಡಿರುವಿರಿ. ನೀವೆಲ್ಲರೂ ಸತ್ಯಭಾಷಿಗಳು. ಐಶ್ವರ್ಯ ಮದ ಮತ್ತು ಪ್ರಭುತ್ವ ಮದದಿಂದ ಉಂಟಾಗುವ ಗರ್ವಾತಿರೇಕವು ಜನರಿಗೆ ಹುಚ್ಚು ಹಿಡಿಸುವುದೆಂಬುದನ್ನು ನಾನು ನೋಡಿದ್ದೇನೆ. ಹಯೋ ನಹುಷೋ ವೇನೋ ರಾವಣೋ ನರಕೋಪರೇ ಶ್ರೀಮದಾದ್ಭ್ರಂಶಿತಾಸ್ಥಾನಾ ದೇವದೈತ್ಯ ನರೇಶ್ವರಾ. ಹೈಹಯ ಅಂದರೆ ಕಾರ್ತವೀರ್ಯಾರ್ಜುನ, ನಹುಷ, ವೇನ, ರಾವಣ, ನರಕಾಸುರ ಇವರೇ ಮೊದಲಾದ ಅನೇಕ ದೇವ ದೈತ್ಯ ನರಪತಿಗಳು ಶ್ರೀಮದದ ಮತ್ತು ಅಧಿಕಾರ ಮದದ ಕಾರಣದಿಂದಲೇ ತಮ್ಮ ಸ್ಥಾನದಿಂದ ಜಾರಿದರು. ಭವಂತಯೇತದ್ವಿಘ್ನಾಯ ದೇಹಾದ್ಯುತ್ಪಾದ್ಯಮಂತವತ್ ಮಾಂಗ್ಯಜಂತೋಧ್ವರೈರ್ಯುಕ್ತ ಪ್ರಜಾಧರ್ಮೇಣ ರಕ್ಷತಃ. ನೀವೆಲ್ಲರೂ ಹಿಂದಿನ ಚರಿತ್ರೆಯನ್ನು ನೆನಪಿನಲ್ಲಿಟ್ಟುಕೊಂಡು ಯಾವುದು ಹುಟ್ಟುವುದೋ ಅದು ನಾಶವಾಗುವುದು ಎಂಬುದನ್ನು ತಿಳಿದು ಅದರಲ್ಲಿ ಅನಾಸಕ್ತರಾಗಿ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಯಜ್ಞಗಳ ಮೂಲಕವಾಗಿ ನನ್ನನ್ನು ಆರಾಧಿಸಿರಿ ಮತ್ತು ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸಿರಿ. ಸಂತನ್ವಂತಃ ಪ್ರಜಾತಂತೂನ್ ಸುಖಂ ದುಃಖಂ ಭವಾಭವೌ ಪ್ರಾಪ್ತ
ಪ್ರಾಪ್ತಂ ಪ್ರಾಪ್ತಂಚ ಸೇವಂತೋ ಮಚ್ಚಿತ್ತ ವಿಚರಿಷ್ಯಥ. ನೀವು ಪುತ್ರ ಪೌತ್ರರನ್ನು ಪಡೆದು ವಂಶದ ಪರಂಪರೆಯನ್ನು ರಕ್ಷಿಸಿರಿ. ಪ್ರಾರಬ್ಧದ ಅನುಸಾರವಾಗಿ ಪ್ರಾಪ್ತವಾಗುವ ಸುಖ ದುಃಖಗಳನ್ನು, ಹುಟ್ಟು ಸಾವುಗಳನ್ನು, ಲಾಭ ನಷ್ಟಗಳನ್ನು ಸಮಭಾವದಿಂದ ಕಾಣುತ್ತಾ ನನ್ನ ಪ್ರಸಾದವೆಂದು ಭಾವಿಸಿ ಅನುಭವಿಸಿರಿ. ಯಾವಾಗಲೂ ನಿಮ್ಮ ಮನಸ್ಸನ್ನು ನನ್ನಲ್ಲಿಯೇ ನೆಲೆಗೊಳಿಸಿ ಜೀವನವನ್ನು ಸಾಗಿಸಿರಿ. ಉದಾಸೀನಾಶ್ಚ ದೇಹಾದಾವಾತ್ಮ ರಾಮಾಧೃತವ್ರತಾಃ ಮಯ್ಯಾವೇಶ್ಯ ಮನಃ ಸಮ್ಯಕ್ ಮಂತೆ ಬ್ರಹ್ಮಯಾಸ್ಯಥ. ದೇಹವೇ ಮೊದಲಾದವುಗಳಲ್ಲಿ ವಿಮೋಹಿತರಾಗದೆ ಉದಾಸೀನರಾಗಿದ್ದು ದೃಢವ್ರತರಾಗಿ ಬ್ರಹ್ಮಜ್ಞಾನದಿಂದ ಸಂತೋಷ ಪಡುತ್ತಾ ಆತ್ಮಾರಾಮರಾಗಿ ನಿಮ್ಮ ಮನಸ್ಸನ್ನು ನನ್ನಲ್ಲಿಯೇ ಚೆನ್ನಾಗಿ ನೆಲೆಗೊಳಿಸುವ ನೀವು ಕಡೆಯಲ್ಲಿ ಬ್ರಹ್ಮಸ್ವರೂಪನಾದ ನನ್ನನ್ನೇ ಸೇರುವಿರಿ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ವಿಶ್ವೇಶ್ವರನಾದ ಭಗವಾನ್ ಶ್ರೀಕೃಷ್ಣನು ರಾಜರಿಗೆ ದಿವ್ಯವಾದ ಈ ಆದೇಶವನ್ನಿತ್ತು ಅವರಿಗೆ ಸ್ನಾನ ಮಾಡಲು ಹಲವಾರು ಪುರುಷರನ್ನು ಸ್ತ್ರೀಯರನ್ನು ನಿಯಮಿಸಿದನು. ಶ್ರೀಕೃಷ್ಣನ ಆದೇಶದಂತೆ ಜರಾಸಂಧನ ಮಗನಾದ ಸಹದೇವನು ಆ ಎಲ್ಲ ರಾಜರಿಗೂ ಕಾಲೋಚಿತವಾದ ವಸ್ತ್ರಾಭರಣಗಳನ್ನು, ಮಾಲೆಗಳನ್ನು, ಚಂದನ ಅಂಗರಾಗಗಳನ್ನು ಕೊಟ್ಟು ಸನ್ಮಾನಿಸಿದನು. ಸ್ನಾನ ಮಾಡಿ ವಸ್ತ್ರಾಭರಣಗಳಿಂದ ಸಮಲಂಕೃತರಾದ ರಾಜರಿಗೆ ನಾನಾ ವಿಧವಾದ ರಾಜಭೋಗಗಳಿಂದ ಕೂಡಿರುವ ಮೃಷ್ಟಾನ್ನದ ಭೋಜನವನ್ನು ಮಾಡಿಸಿ ರಾಜೋಚಿತವಾದ ಫಲ ಪುಷ್ಪ ತಾಂಬೂಲಗಳನ್ನು ಸಹದೇವನಿಂದ ಶ್ರೀಕೃಷ್ಣನು ಕೊಡಿಸಿದನು. ಹೀಗೆ ಶ್ರೀಕೃಷ್ಣನು ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜರಿಗೆ ವಿಧವಾದ ರಾಜೋಚಿತವಾದ ಸತ್ಕಾರಗಳನ್ನು ಮಾಡಿಸಿದನು. ಆ ರಾಜರು ಸಮಸ್ತ ಕ್ಲೇಶಗಳಿಂದಲೂ ಮುಕ್ತರಾಗಿ ದಿವ್ಯವಾದ ಕುಂಡಲಗಳಿಂದ ಸಮಲಂಕೃತರಾಗಿ ವರ್ಷಾಕಾಲವು ಕಳೆದ ನಂತರ ಮೋಡಗಳಿಲ್ಲದ ಆಕಾಶದಲ್ಲಿ ತಾರೆಗಳು ಬೆಳಗುವಂತೆ ರಾರಾಜಿಸಿದರು. ಬಳಿಕ ಶ್ರೀಕೃಷ್ಣನು ಮಣಿಕಾಂಚನಗಳಿಂದ ವಿಭೂಷಿತವಾಗಿದ್ದ ಮತ್ತು ಶ್ರೇಷ್ಠವಾದ ಕುದುರೆಗಳಿಂದ ಕೂಡಿದ್ದ ರಥಗಳಲ್ಲಿ ಆ ರಾಜರನ್ನು ಕೊಳ್ಳಿರಿಸಿ ಸುಮಧುರವಾದ ಮಾತುಗಳಿಂದ ಅವರನ್ನು ತೃಪ್ತಿಪಡಿಸಿ ಅವರವರ ದೇಶಗಳಿಗೆ ಕಳುಹಿಸಿಕೊಟ್ಟನು. ಹೀಗೆ ಉದಾರ ಶಿರೋಮಣಿಯಾದ ಭಗವಾನ್ ಶ್ರೀಕೃಷ್ಣನು ಎಲ್ಲ ರಾಜರನ್ನು ಕಷ್ಟದಿಂದ ಪಾರು ಮಾಡಿದನು. ಆ ರಾಜರೆಲ್ಲರೂ ಶ್ರೀಕೃಷ್ಣನನ್ನೇ ಚಿಂತಿಸುತ್ತಾ ಅವನು ಮಾಡಿದ ಮಹೋಪಕಾರವನ್ನು ಸ್ಮರಿಸುತ್ತಾ ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. ತಮ್ಮ ರಾಜಧಾನಿಗಳಿಗೆ ತೆರಳಿದ ನಂತರ ಆ ರಾಜರು ಮಹಾಪುರುಷನಾದ ಶ್ರೀಕೃಷ್ಣನು ತಮಗಾಗಿ ಮಾಡಿದ ಉಪಕಾರವನ್ನು ಮತ್ತು ಅವನ ಇತರ ಅದ್ಭುತವಾದ ಲೀಲಾ ಪ್ರಸಂಗಗಳನ್ನು ಪ್ರಜೆಗಳಲ್ಲಿ ಪ್ರಚುರಪಡಿಸಿದರು. ಭಗವಂತನು ಉಪದೇಶಿಸಿದ್ದಂತೆಯೇ ಎಲ್ಲ ಕಾರ್ಯಗಳನ್ನು ಸ್ವಲ್ಪವಾದರೂ ಆಲಸಿಕೆಯಿಲ್ಲದೆ ಮಾಡುತ್ತಾ ಜೀವನವನ್ನು ನಿರ್ವಹಿಸುತ್ತಿದ್ದರು. ಪರೀಕ್ಷಿತ ಮಹಾರಾಜ, ಹೀಗೆ ಭಗವಾನ್ ಶ್ರೀಕೃಷ್ಣನು ಭೀಮನ ಮೂಲಕವಾಗಿ ಜರಾಸಂಧನ ವಧೆಯನ್ನು ಮಾಡಿಸಿ ಭೀಮಾರ್ಜುನರೊಡನೆ ಜರಾಸಂಧನ ಮಗನಾದ ಸಹದೇವನಿಂದ ಸತ್ಕೃತನಾಗಿ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಿದನು. ಶತ್ರುಗಳನ್ನು ಜಯಿಸಿ ಆಗಮಿಸಿದ ಕೃಷ್ಣಾರ್ಜುನ ಭೀಮಸೇನರು ಇಂದ್ರಪ್ರಸ್ಥದ ಸಮೀಪಕ್ಕೆ ಬರುತ್ತಲೇ ಇಷ್ಟ ಮಿತ್ರರಿಗೂ ಬಂಧುಗಳಿಗೂ ಸುಖವನ್ನು, ಶತ್ರುಗಳಿಗೆ ದುಃಖವನ್ನು ಉಂಟು ಮಾಡುತ್ತಾ ತಮ್ಮ ತಮ್ಮ ಶಂಖಗಳನ್ನು ಗಟ್ಟಿಯಾಗಿ ಊದಿದರು. ಮೂವರ ಮಂಗಳಕರವಾದ ಶಂಖ ಧ್ವನಿಗಳನ್ನು ಕೇಳಿ ಇಂದ್ರಪ್ರಸ್ಥದ ನಾಗರಿಕರು ಜರಾಸಂಧನು ಮೃತನಾಗಿರುವನೆಂದು ತಿಳಿದು ಸಂತೋಷ ಭರಿತರಾದರು. ಇದರಿಂದ ಯುಧಿಷ್ಠಿರನ ಮನೋರಥವು ಪೂರ್ಣವಾಯಿತು. ರಾಜಸೂಯ ಯಾಗಕ್ಕಿದ್ದ ಅಡಚಣೆಗಳೆಲ್ಲವೂ ದೂರವಾದವು. ಭೀಮಾರ್ಜುನ ಕೃಷ್ಣರು ಅರಮನೆಯನ್ನು ಸೇರಿ ಯುಧಿಷ್ಠಿರನನ್ನು ವಂದಿಸಿ ಜರಾಸಂಧನ ವಧೆಗಾಗಿ ತಾವು ಮಾಡಿದ ತಂತ್ರಗಳೆಲ್ಲವನ್ನು ವಿವರಿಸಿ ರಾಜನಿಗೆ ಹೇಳಿದರು. ಯುಧಿಷ್ಠಿರನು ಶ್ರೀಕೃಷ್ಣನಿಂದ ಪರಮಾನುಗ್ರಹದ ಸಂತೋಷ ಸಮಾಚಾರವನ್ನು ಕೇಳಿ ಆನಂದ ಭರಿತನಾದನು. ಪ್ರೇಮಾತಿಶಯದಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಿದ್ದನೇ ಹೊರತು ಯಾವ ಮಾತನ್ನು ಆಡಲಿಲ್ಲ. ಆನಂದದ ಉತ್ಕಂಠತೆಯಿಂದಾಗಿ ಅವನ ಕಂಠವು ಬಿಗಿದು ಬಂದಿದ್ದಿತು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 73ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.